ನಮಸ್ತೆ, ಮನೋಜ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಮತ್ತು ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಏನು ತಿಳ್ಕೊತಾ ಇದ್ದೀವಪ್ಪ ಅಂದರೆ, ನೇತ್ರಾ ಪ್ಲಸ್ ಈ ಅಪ್ಲಿಕೇಶನ್ನಲ್ಲಿರುವ ಒಂದು ಆಯ್ಕೆಯ ಬಗ್ಗೆ ತಿಳ್ಕೊತೀವಿ. ಆ ಆಯ್ಕೆ ಯಾವುದಪ್ಪ ಅಂದರೆ ಬ್ಯಾಟ್ರಿ ಅನೌನ್ಸರ್. ಹೌದು ಸ್ನೇಹಿತರೆ, ಬ್ಯಾಟ್ರಿ ಅನೌನ್ಸರ್ ಬಗ್ಗೆ ತಿಳ್ಕೊತಾ ಇದ್ದೀವಿ. ಈಗ ನಾನು ಹೆಚ್ಚು ತಡ ಮಾಡದೆ ಟ್ಯುಟೋರಿಯಲ್ ಕಡೆ ಹೋಗ್ತಾ ಇದ್ದೀನಿ. Overview button. Open Tech Assistant. Open Tech Freedom. Open Tech Netra Plus unlocked. ಎಸ್, ನೇತ್ರಾ ಪ್ಲಸ್ ಆ್ಯಪ್ನ ಓಪನ್ ಮಾಡ್ತಾ ಇದ್ದೀನಿ. Netra Plus. ಎಸ್, ಇಲ್ಲಿ Upgrade to ನಾವು premium. All features. Audio tools. ಎಸ್, ಆಡಿಯೋ ಟೂಲ್ಸ್ ಅಲ್ಲ, Battery announcer. ಎಸ್ ಬ್ಯಾಟ್ರಿ ಅನೌನ್ಸರ್ ಇದೇ ಇವತ್ತು ನಾವು ತಿಳ್ಕೊತಾ ಇರೋ ಆಯ್ಕೆ. ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. Every 10%. Battery announcer. To ensure alerts work anytime, even screen off, please set battery to unrestricted. This is 100% safe and only used for voice alerts. ಎಸ್, 100% ಸೇಫ್ ಇದೆ. ವಾಯ್ಸ್ ಅಲರ್ಟ್ ಕೂಡ ಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಅನ್ರಿಸ್ಟ್ರಿಕ್ಷನ್ ಮಾಡಬೇಕು ಅಂದರೆ ನಾವು ಬ್ಯಾಟ್ರಿ ಡೇಟಾ ಸೇವರು ಈ ಥರದ್ದೆಲ್ಲ ಆನ್ ಆಗಿದ್ದರೆ ಅನ್ರಿಸ್ಟ್ರಿಕ್ಟ್ ಮಾಡಬೇಕಾಗುತ್ತೆ. Off. Enable battery alerts toggle. Switch. ಎಸ್, ಆಫ್ ಇದೆ, ಇದನ್ನ ಆನ್ ಮಾಡಬೇಕಾಗುತ್ತೆ. Battery alerts enabled. Allow background access. ಅಲೋ ಬ್ಯಾಕ್ಗ್ರೌಂಡ್ ಆಕ್ಸೆಸ್ ಕೇಳ್ತಾ ಇದೆ. Not now. Button. Allow. Button. ಅಲೋ ಕೊಡಬೇಕಾಗುತ್ತೆ. ನನಗೆ ಸದ್ಯಕ್ಕೆ ನಾಟ್ ನಾವು ಕೊಡ್ತೀನಿ. ನೀವೆಲ್ಲರೂ ಅಲೋ ಕೊಡಿ, ಯಾಕೆಂದರೆ ನಾನು ಟ್ಯುಟೋರಿಯಲ್ ಮಾಡ್ತಾ ಇರೋದ್ರಿಂದ ನಾಟ್ ನಾವು ಕೊಡ್ತೀನಿ. Not now. Battery announcer. Announcement mode. On. Enable announcement mode. ಎಸ್, ಅನೌನ್ಸ್ಮೆಂಟ್ ಮೋಡು. Selected only TTS. Drop down menu. ಎಸ್, ಇಲ್ಲಿ ಡ್ರಾಪ್ ಡೌನ್ ಬಾಕ್ಸ್ ಇದೆ. ಇಲ್ಲಿ ಏನೇನು ಆಯ್ಕೆ ಇದೆ ಅಂದರೆ Pop-up window. Own sound. Selected only TTS. ಓನ್ಲಿ ಟಿ ಟಿ ಎಸ್ಸು, Own sound. ಓನ್ ಸೌಂಡು, Own sound plus TTS. ಓನ್ ಸೌಂಡ್ ಪ್ಲಸ್ ಟಿ ಟಿ ಎಸ್ಸು, Selected. Own sound plus TTS. Own sound. Selected. Own sound plus TTS. ಎಸ್, ಇಷ್ಟು ಆಯ್ಕೆ ಇದೆ. Pause recording. Button. Pause. ಇದರಲ್ಲಿ ನಾನು Expand. ನಿಮಗೆ ರೆಕಮೆಂಡ್ ಮಾಡೋದು Selected. Selected only TTS. ಓನ್ಲಿ ಟಿ ಟಿ ಎಸ್. Selected only TTS. Battery announcer. ಏಕೆಂದರೆ ಓನ್ ಸೌಂಡು ಅದು ಯಾವ ರೀತಿ ಯೂಸ್ ಮಾಡೋದು ಅಂತ ನಂಗೆ ಗೊತ್ತಿಲ್ಲ. ಆಮೇಲೆ ಓನ್ ಸೌಂಡು ಅಂದರೆ ನಿಮ್ಮದೇ ಆದ ರೆಕಾರ್ಡಿಂಗ್ಸ್ನೆಲ್ಲ ಫೈಲ್ ಜಿಪ್ ಮಾಡಿ ಅಪ್ಲೋಡ್ ಮಾಡಬೇಕು ಅನಿಸುತ್ತೆ. ಹಾಗಾಗಿ ನೆಕ್ಸ್ಟು Voice settings. ವಾಯ್ಸ್ ಸೆಟ್ಟಿಂಗು. ಇದು ಯಾವುದೇ ರೀತಿ ವಾಯ್ಸ್ ಸೆಟ್ಟಿಂಗ್ ಮಾಡೋಕ್ಕೆ ಬರೋಲ್ಲ ಇಲ್ಲಿ. Voice language. ವಾಯ್ಸ್ ಲ್ಯಾಂಗ್ವೇಜು. Choose voice language button. ಇಲ್ಲಿ ಇಲ್ಲಿ ಯಾವ ಲ್ಯಾಂಗ್ವೇಜು ಚೂಸ್ ಮಾಡ್ಕೊಳ್ಳಿ. ನಾನು ಕನ್ನಡ ಚೂಸ್ ಮಾಡಿದ್ದೀನಿ ಆಲ್ರೆಡಿ. ಇಲ್ಲಿ ಹೋದರೆ ಯಾವ್ಯಾವ ಲ್ಯಾಂಗ್ವೇಜ್ ಇದೆ ಎಲ್ಲ ತೋರಿಸುತ್ತೆ, ಅದು ಚೂಸ್ ಮಾಡ್ಕೊಳ್ಳಿ. Voice selection. ವಾಯ್ಸ್ ಸೆಲೆಕ್ಷನು. Select TTS voice profile. ಇಲ್ಲಿ ಸೆಲೆಕ್ಟ್ ವಾಯ್ಸ್ ಟಿ ಟಿ ಎಸ್ ಅಂತ ಹೇಳುತ್ತೆ. ಇದು ಅಷ್ಟಾಗಿ ವರ್ಕ್ ಆಗ್ತಿಲ್ಲ. ಇದು ಇವರೇ ಕೊಟ್ಟಿರೋ ವಾಯ್ಸ್ ಚೆನ್ನಾಗಿದೆ. Voice pitch. ವಾಯ್ಸ್ ಪಿಚ್ಚು. 50%. Adjust voice pitch slider. ಇದು ಸ್ಲೈಡರ್ ಇದೆ, ಜಾಸ್ತಿ ಹೆಚ್ಚು ಕಮ್ಮಿ ಮಾಡ್ಕೋಬೋದು. 1.0x. Voice speed. Speech rate. ಇದು ಸ್ಪೀಚ್ ರೇಟು. 50%. Adjust speech rate slider. ಸ್ಪೀಚ್ ರೇಟು. Speed ನೆಕ್ಸ್ಟು current battery percentage and status. Button. Save all battery announcer settings. Button. Speed current battery percentage and status. Button. ಎಸ್, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಈಗ ಪ್ರೆಸೆಂಟ್ ಇರೋ ಸ್ಟೇಟಸ್ನ ಹೇಳುತ್ತೆ. Speed current battery percentage and status. Button. ಆ್ಯಕ್ಚುಲಿ ಯಾಕೋ ರೀಡ್ ಮಾಡ್ತಿಲ್ಲ. Save all battery announcer settings. Button. ಆಗಲೇ ರೀಡ್ ಮಾಡ್ತು. ಒಂದು ಟೈಮ್ ಟ್ರೈ ಮಾಡಿ ನೋಡಿ. Expanded. Recording in progress. Save all battery announcer settings. Button. ಎಸ್, Window battery announcer. ಇಷ್ಟೆಲ್ಲ ಮಾಡಿಬಿಟ್ಟು ಸೇವ್ ಆಲ್ ಕೊಡಿ, ಸೇವ್ ಆಗುತ್ತೆ. ಇದೇ ರೀತಿ ಹೆಚ್ಚಿನ ಟ್ಯುಟೋರಿಯಲ್ಗಳಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.